ಶನಿವಾರ ಕರ್ನಾಟಕ ಬಂದ್ ಅನ್ನ ಕನ್ನಡ ಸಂಘಟನೆಗಳು ಘೋಷಣೆ ಮಾಡಿವೆ. ಘೋಷಣೆ ಮಾಡಿದ ಆರಂಭದ ದಿನದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಅವರು ಬಂದ್ ನಿರ್ಧಾರದಿಂದ ಹಿಂದೆ ಸರಿಯಲ್ಲ, ಬಂದ್ ನಡೆಸೇ ತೀರ್ತೀವಿ ಅಂತ ಶಪಥ ಮಾಡಿದ್ದಾರೆ. ಬಂದ್ ಮಾಡೇ ಮಾಡ್ತೀವಿ ಅಂತ ಕನ್ನಡ ಸಂಘಟನೆಗಳು ಪುನರುಚ್ಚರಿಸಿದ್ದಾರೆ. ಬಂದ್ ನಿರ್ಧಾರದಿಂದ ಕನ್ನಡ ಸಂಘಟನೆಗಳು ಹಿಂದೆ ಸರಿತಾ ಇಲ್ಲ. ಕನ್ನಡ ಸಂಘಟನೆಗಳಿಂದ ಬೃಹತ್ ರ್ಯಾಲಿಯನ್ನು ಕೂಡ ಆ ದಿನ ಹಮ್ಮಿಕೊಳ್ಳಲಾಗಿದೆ. ಶನಿವಾರದ ಬಂದ್ ಬೆಂಬಲಿಸುವಂತೆ ಹಲವಾರು ಸಂಘಟನೆಗಳಿಗೆ ಕನ್ನಡ ಪರ ಸಂಘಟನೆ ಮನವಿಯನ್ನ ಮಾಡಿಕೊಳ್ತಾ ಇದೆ. ಬೆಂಗಳೂರಿನ ಪ್ರಮುಖ ರೋಡ್ಗಳಲ್ಲಿ ರ್ಯಾಲಿ ನಡೆಸುವಂತಹ ಪ್ಲಾನ್ ಅನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಸದ್ಯ ಈ ವಿಷಯವಾಗಿ ಜನರಿಗೆ ಅರಿವು ಮೂಡಿಸೋದಕ್ಕಾಗಿ ಮತ್ತು ಸಹಕಾರವನ್ನು ಕೋರೋದಕ್ಕಾಗಿ ಹಲವಾರು ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಅದೇ ಹಾದಿಯಲ್ಲಿ ಇವತ್ತು ಕೂಡ ಸಾಗಿದ್ದಾರೆ. ಕರ್ನಾಟಕ ಬಂದ್ ಅನ್ನು ನಾವು ಘೋಷಣೆ ಮಾಡಿ ಆಗಿದೆ, ಅದರಲ್ಲಿ ಬದಲಾವಣೆ ಮಾತೇ ಇಲ್ಲ. ಏನಿದ್ರೂ ಕೂಡ ನಮ್ಮ ಉದ್ದೇಶ ಸಾಕಾರ ಆಗಬೇಕು, ಕನ್ನಡದ ಉಳಿವಿಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಇಲ್ಲಿಯವರೆಗೂ ಕನ್ನಡ ಸಂಘಟನೆಗಳು ಹೇಳ್ತಿವೆ. ನಾವು ಬಂದ್ ಮಾಡ್ತಾ ಇರೋದು ಯಾವುದಕ್ಕೆ? ಕರ್ನಾಟಕಕ್ಕೆ, ಕನ್ನಡಿಗರಿಗೆ. ನೀವೇ ಮೇಕೆದಾಟು ಬಗ್ಗೆ ಪಾದಯಾತ್ರೆ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಯಾರನ್ನ ಕೇಳ್ಕೊಂಡು ಮಾಡಿದ್ರಿ? ಯಾರಿಗಾಗಿ ಮಾಡಿದ್ರಿ? ನಾವು ನಿಮ್ಮ ಮೇಲೆ ಭಾಳ ಗೌರವ ಇಟ್ಕೊಂಡಿದ್ದೀವಿ. ಸುಮ್ಮನೆ ನೀವಾಗಿದ್ದು ನೀವು ಬಂದ್ ಮಾಡೋರ ಮೇಲೆ ಒಂದು ರೀತಿ ಮಾತಾಡ್ತಕ್ಕಂಥದ್ದು ಖಂಡಿತ ಅಲ್ಲ. ಶಿವಕುಮಾರ್ ಅವರೇ, ನೀವು ಏನೇ ಮಾತಾಡಿದ್ರು ಬಂದ್ ಮಾಡಿ ಮಾಡ್ತೀವಿ. ಈ ನಾಡಿನ ಜನಕ್ಕಾಗಿ, ಕನ್ನಡಿಗರಿಗಾಗಿ ಬಂದ್ ಮಾಡ್ತೀವಿ. ನೀವು ಸರ್, ಇದು ನಾವು ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀವಿ 22ನೇ ತಾರೀಕು. ಆ ಹಿನ್ನೆಲೆಯಲ್ಲಿ ನಾವು ಎಲ್ಲ ವಾಣಿಜ್ಯೋದ್ಯಮಿಗಳನ್ನ, ಬೀದಿ ವ್ಯಾಪಾರಿಗಳನ್ನ ಮತ್ತು ಮಾಲ್ಗಳು ಮತ್ತು ಎಲ್ಲ ಕಡೆ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದಯಮಾಡಿ ಈ ಒಂದು ಬಂದ್ಗೆ ನಿಮ್ಮ ಬೆಂಬಲವನ್ನು ಕೊಡಿ ಅಂತ ಹೇಳಿಬಿಟ್ಟು ನಾವು ಪ್ರತಿ ಬಾರಿ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದನ್ನೇ ಈ ಬಾರಿ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಬಂದ್ ಮಾಡುವಂಥ ಸಂದರ್ಭದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ನಮಗೆ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಮಹದಾಯಿ ಮತ್ತು ಮೇಕೆದಾಟು ಯೋಜನೆ ಆಗಲೇಬೇಕು ಅನ್ನೋ ಒತ್ತಾಯ ಮತ್ತು ಹಿಂದಿ ಏರಿಕೆಯನ್ನು ವಿರೋಧಿಸಿ ಮತ್ತು ಇಲ್ಲಿ MES ಸಂಘಟನೆಯನ್ನು ಕರ್ನಾಟಕದಿಂದ ನಿಷೇಧ ಮಾಡಿ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿ, ಈ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾನಾಗಲಿ, ವಾಟಾಳ್ ನಾಗರಾಜ್ ಆಗಲಿ, ಕನ್ನಡ ಪರ ಒಕ್ಕೂಟ, ಕನ್ನಡದ ಮುಖಂಡರು, ಕನ್ನಡ ಪರ ಹೋರಾಟಗಾರರು ಯಾವತ್ತೂ ಕೂಡ ಅವರ ಸ್ವಪ್ರತಿಷ್ಠೆಗೆ ಹೋರಾಟವನ್ನು ಮಾಡಿಲ್ಲ. ಕೆಲವು ಗೆಳೆಯರು, ಸ್ನೇಹಿತರು ಭಾಳ ಕೇವಲವಾಗಿ ಮಾತನಾಡ್ತಾ ಇದ್ದಾರೆ, ಬಾಯಿ ಬಡ್ಕೋತಾರೆ. ಇನ್ನೊಂದು ಭಾಳ ನೋವಾಗುತ್ತೆ. ಬೆಳಗಿಂದ ನೀವು ಬಾಯಿ ಬಿಡ್ಕೊಳ್ತೀರಾ, ಆದರೆ ನಾವು ಈ ನಾಡಿಗೋಸ್ಕರ ಬಾಯಿ ಬಿಡ್ಕೊಳ್ತಾ ಇದ್ದೀವಿ. ಇಲ್ಲಿಯ ಸಮಸ್ಯೆಗಳನ್ನ ಸಾರ್ವಜನಿಕರಿಗೆ ತಿರುಗಿಸ್ಬೇಕು, ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಜಾರಿ ತರಬೇಕು ಅಂತ ನಾವು ಬಾಯಿ ಬಿಡ್ಕೊಳ್ತಾ ಇದ್ದೀವಿ. ಈ ನಾಡಿಗಾಗಿ, ಈ ಭಾಷೆಗಾಗಿ, ಇಲ್ಲಿಯ ಕನ್ನಡಿಗರಿಗಾಗಿ ಭಾಳ ಕೇವಲವಾಗಿ ಮಾತನಾಡ್ತಾರೆ. ಇರಲಿ, ಅವರು ನಮ್ಮ ಸ್ನೇಹಿತರೆ. ಏನೇ ಆಗಲಿ, ಒಟ್ಟಾರೆ ಈ ಒಂದು ಬಂದನ್ನು ಯಶಸ್ವಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಎಲ್ಲರ ಒಂದು ಓಕೆ, ಮೇಕೆದಾಟು ಪಾದಯಾತ್ರೆ ಮಾಡಿರಲಿಲ್ವಾ? ಈಗ ಬಂದ್ಗೆ ಯಾಕೆ ನಿಮ್ಮ ವಿರೋಧ ಅಂತ ಕೇಳ್ತಿದ್ದಾರೆ. ಪಾದಯಾತ್ರೆಗೂ ಬಂದ್ಗೂ ವ್ಯತ್ಯಾಸ ಇದೆ, ಆದರೆ ಸಮಯ ಸಂದರ್ಭ ನೋಡಿಕೊಂಡು ಬಂದ್ ಪ್ರಕಟ ಮಾಡಬೇಕಿತ್ತು ಅನ್ನೋದು ಕೆಲವರ ಅಭಿಪ್ರಾಯ. ಇದನ್ನು ಕನ್ನಡ ಸಂಘಟನೆಗಳು ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ನಾವು ಘೋಷಣೆ ಮಾಡಾಗಿದೆ, ಅವತ್ತು ಮಾಡೇ ಮಾಡ್ತೀವಿ, ಯಶಸ್ವಿಯಾಗಿ ನಡೆಸ್ತೀವಿ ಅಂತ. ಆ ಕಾರಣದಿಂದಾಗಿ ಹಲವಾರು ಕಡೆಗಳಲ್ಲಿ ಹೋಗ್ತಾ ಇದ್ದಾರೆ, ಮನವಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಬಂದ್ಗೆ ಬೆಂಬಲ ಕೊಡಿ ಅಂತ ಮನವಿಯನ್ನು ಸಲ್ಲಿಕೆ ಮಾಡ್ತಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಏನು ಇಂಪ್ಯಾಕ್ಟ್ ಆಗುತ್ತೆ ಶನಿವಾರ ಅನ್ನೋದನ್ನ ಕಾದು ನೋಡಬೇಕು.